ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಚಿಕ್ಕ ಮಕ್ಕಳಿಗೆ ಗ್ರೈಪ್ ವಾಟರ್ ಕುಡಿಸ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಫಸ್ಟು ಅಮ್ಮಂದಿರು ಗ್ರೈಪ್ ವಾಟರ್ನ ಏನಕ್ಕೆ ಕುಡಿಸ್ತಾ ಇದ್ದಾರೆ ಅಂತ ನೋಡೋಣ. ಮಕ್ಕಳಿಗೆ ಕೋಲಿಕ್ ಪೇನ್ ಅಂದರೆ ಹೊಟ್ಟೆ ನೋವು ಕಡಿಮೆ ಆಗಲಿ ಅಂತ ಕುಡಿಸ್ತಿರ್ತಾರೆ. ಗ್ಯಾಸ್ ಪ್ರಾಬ್ಲಮ್ ಆಗಿದೆ ಅಂತ ಕುಡಿಸ್ತಾರೆ. ಮೋಷನ್ ಟೈಟ್ ಆಗಿ ಮಾಡ್ತಾ ಇದ್ದಾರೆ ಅಂತ ಕುಡಿಸ್ತಾರೆ. ನೈಟ್ ಟೈಮ್ ಮಕ್ಕಳು ಅಳ್ತಾ ಇದ್ದಾರೆ ಅಂತನೂ ಗ್ರೈಪ್ ವಾಟರ್ ಕುಡಿಸ್ತಾರೆ. ಮಕ್ಕಳು ಸರಿಯಾಗಿ ಹಾಲು ಕುಡಿತಾ ಇಲ್ಲ ಅಂದರೆ, 6 ತಿಂಗಳಾದ್ಮೇಲೆ ಸರಿಯಾಗಿ ಆಹಾರ ತಿಂತಾ ಇಲ್ಲ ಅಂದರೆ, ಮಕ್ಕಳಿಗೆ ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ, ಹೊಟ್ಟೆ ಹಸ್ತಾ ಇಲ್ಲ ಅಂದ್ರೂ ಗ್ರೈಪ್ ವಾಟರ್ ಕೊಡ್ತಾರೆ. ಹೀಗೆ ತುಂಬಾ ಕಾರಣ ಇರುತ್ತೆ. ಕೆಲವರಂತೂ ಮಕ್ಕಳು ಸ್ವಲ್ಪ ಹತ್ತಿರ ಗ್ರೈಪ್ ವಾಟರ್ ಕುಡಿಸ್ತಾ ಇದ್ದಾರೆ. ಅದು ತಪ್ಪು. ಏನಕ್ಕೆ ಅಂದ್ರೆ, ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ ಏನು, 6 ತಿಂಗಳವರೆಗೂ ಮಕ್ಕಳಿಗೆ ನೀರನ್ನು ಕುಡಿಸ್ಬಾರ್ದು ಅಲ್ವಾ? ಹಾಗಿರ್ಬೇಕಾದ್ರೆ ಗ್ರೈಪ್ ವಾಟರ್ ಹೇಗೆ ಕುಡಿಸ್ತೀರಾ? ಗ್ರೈಪ್ ವಾಟರ್ ಅಲ್ಲಿ ಎಷ್ಟೊಂದು ಹಾನಿಕಾರಕ ಪದಾರ್ಥಗಳಿರುತ್ತೆ ಗೊತ್ತಾ? ಒಂದ್ಸಲನಾದ್ರೂ ಇಂಗ್ರೀಡಿಯೆಂಟ್ಸ್ನ ಚೆಕ್ ಮಾಡಿದೀರಾ? ನಾನು ತುಂಬಾ ಸಲ ಹೇಳಿದ್ದೀನಿ, ಯಾವುದೇ ಪದಾರ್ಥನ ಬಳಸ್ತಾ ಇದ್ರೆ ಅದರ ಇಂಗ್ರೀಡಿಯೆಂಟ್ಸ್ನ ಪ್ಲೀಸ್ ಚೆಕ್ ಮಾಡಿ ನಂತರನೇ ಬಳಸಿ ಅಂತ ಹೇಳಿದ್ದೀನಿ. ಆದ್ರೆ ಯಾರು ಇಂಗ್ರೀಡಿಯೆಂಟ್ಸ್ನ ಚೆಕ್ ಮಾಡಕ್ಕೆ ಹೋಗಲ್ಲ. ಡೈರೆಕ್ಟ್ ಆಗಿ ಮಾರ್ಕೆಟಿಂದ ತಗೊಂಡ್ಬರ್ತಾರೆ, ಸುಮ್ಮನೆ ಬಳಸ್ತಾರೆ. ಗ್ರೈಪ್ ವಾಟರ್ ತಯಾರಿಸಲು ಏನ್ ಬಳಸ್ತಾರೆ ಗೊತ್ತಾ? ಆಲ್ಕೋಹಾಲ್, ಸೋಡಿಯಂ ಬೈಕಾರ್ಬೋನೇಟ್, ಆಡೆಡ್ ಶುಗರ್. ಇವು ಮೂರಲ್ಲಿ 2 ಕಂಪಲ್ಸರಿ ಇರುತ್ತೆ. ಈಗ ಕೆಲವು ಕಂಪ್ನಿಗಳು ಆಲ್ಕೋಹಾಲ್ ಲೆಸ್ ಗ್ರೈಪ್ ವಾಟರ್ ಅಂತ ಮಾಡ್ತಾ ಇದ್ದಾರೆ. ಆದ್ರೆ ಅದರಲ್ಲೂ ಸೋಡಿಯಂ ಬೈಕಾರ್ಬೋನೇಟ್ ಇರುತ್ತೆ, ಆಡೆಡ್ ಶುಗರ್ ಇರುತ್ತೆ. ಆಲ್ಕೋಹಾಲ್ ತುಂಬಾ ಗ್ರೈಪ್ ವಾಟರ್ ಅಲ್ಲಿ ಬಳಸ್ತಾನೆ ಇದ್ದಾರೆ. ಆಲ್ಕೋಹಾಲ್ ಮಕ್ಕಳಿಗೆ ಕೊಡೋದ್ರಿಂದ ಎಷ್ಟು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಎಲ್ಲರೂ ಗೊತ್ತಿರುತ್ತೆ. ಮಕ್ಕಳಿಗೆ ಗ್ರೈಪ್ ವಾಟರ್ ಕುಡಿಸಿದ ತಕ್ಷಣ ಅವ್ರಿಗೆ ಬರ್ತಾ ಇರೋಂಥ ನೋವು ಕಮ್ಮಿಯಾಗಿ ಮಲಗಲ್ಲ, ಮತ್ತಿನಿಂದ ಮಲಗ್ತಾರೆ. ಇದು ತುಂಬಾ ಜನಕ್ಕೆ ಗೊತ್ತಿಲ್ದಲೆ ಗ್ರೈಪ್ ವಾಟರ್ನ ಪ್ರತಿದಿನ 2 ಟೈಮ್ 3 ಟೈಮ್ ಕೊಡ್ತಾ ಇದ್ದಾರೆ. ಮೇಡಮ್, ನಾವು ಆಲ್ಕೋಹಾಲ್ ಲೆಸ್ ಗ್ರೈಪ್ ವಾಟರ್ನೇ ಬಳಸೋದು, ಅದರಿಂದ ಏನು ತೊಂದರೆ ಆಗಲ್ಲ ಅಲ್ವಾ ಅಂದ್ರೆ ಖಂಡಿತವಾಗ್ಲೂ ತೊಂದರೆ ಇದೆ. ಏನಕ್ಕೆ ಅಂದ್ರೆ, ಎಲ್ಲಾ ಗ್ರೈಪ್ ವಾಟರಲ್ಲೂ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಒಂದು ಕೆಮಿಕಲ್ ನ ಬಳಸ್ತಾರೆ. 6 ತಿಂಗಳವರೆಗೂ ಮಕ್ಕಳಿಗೆ ನೀರನ್ನೇ ಕುಡಿಸಲ್ಲ. ಕೆಮಿಕಲ್ ನ ಏನು ಕುಡಿಸ್ತೀರಾ? ಸೋಡಿಯಂ ಬೈಕಾರ್ಬೋನೇಟ್ ಪಾಪು ಹೊಟ್ಟೆ ಸೇರಿದ ತಕ್ಷಣ ಗ್ಯಾಸ್ ಪ್ರಾಬ್ಲಮ್ ನ ಸರಿ ಮಾಡ್ಬೋದು. ಆದ್ರೆ ಪ್ರತಿದಿನ ಸೋಡಿಯಂ ಬೈಕಾರ್ಬೋನೇಟ್ ನ ತಗೊಳ್ಳೋದ್ರಿಂದ ಎಷ್ಟು ಸೈಡ್ ಎಫೆಕ್ಟ್ಸ್ ಇದೆ ಗೊತ್ತಾ? ಒಂದ್ಸಲ ಗೂಗಲ್ ಅಲ್ಲಿ ಚೆಕ್ ಮಾಡಿ ನೋಡಿ. ಸೋಡಿಯಂ ಬೈಕಾರ್ಬೋನೇಟ್ ನ ಪ್ರತಿದಿನ ತಗೊಳ್ಳೋದ್ರಿಂದ ಬೆಳೀತಾ ಬೆಳೀತಾ ಮಕ್ಕಳಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಪ್ರೂವ್ ಕೂಡ ಆಗಿದೆ. ಜೊತೆಗೆ ಸ್ವೆಲ್ಲಿಂಗ್ ಬರುತ್ತೆ, ಸೋಡಿಯಂ ಲೆವೆಲ್ ಜಾಸ್ತಿ ಆಗುತ್ತೆ ದೇಹದಲ್ಲಿ, ಕ್ಯಾಲ್ಸಿಯಂ ಕಮ್ಮಿ ಆಗುತ್ತೆ, ಪೊಟ್ಯಾಷಿಯಂ ಕಮ್ಮಿ ಆಗುತ್ತೆ, ಮಸಲ್ ಪ್ರಾಬ್ಲಮ್ ಬರುತ್ತೆ. ಹೀಗೆ ತುಂಬಾ ತರದ ತೊಂದರೆಗಳಾಗುತ್ತೆ ಸೋಡಿಯಂ ಬೈಕಾರ್ಬೋನೇಟ್ ಪ್ರತಿದಿನ ತಗೊಳ್ಳೋದ್ರಿಂದ. ಇದ್ರ ಜೊತೆಗೆ ಆಡೆಡ್ ಶುಗರ್ ಕಂಪಲ್ಸರಿ ಎಲ್ಲಾ ಗ್ರೈಪ್ ವಾಟರ್ ಅಲ್ಲೂ ಹಾಕಿರ್ತಾರೆ. ಸಕ್ಕರೆ ಸ್ಲೋ ಪಾಯ್ಸನ್, ಎಲ್ಲರಿಗೂ ಗೊತ್ತು. 1 ವರ್ಷದವರೆಗೂ ಮಕ್ಕಳಿಗೆ ಸಕ್ಕರೆ ಕೊಡ್ಲೇಬಾರ್ದು. ನೀವು ಕೊಡ್ತೀನಿ ಅಂದ್ರೆ ಅದು ನಿಮ್ಮಿಷ್ಟ. ಡಾಕ್ಟರ್ ಹೇಳೋ ಪ್ರಕಾರ 1 ವರ್ಷದವರೆಗೂ ಮಕ್ಕಳಿಗೆ ಸಕ್ಕರೆ ಕೊಡ್ಲೇಬಾರ್ದು. ನನ್ ಕೇಳಿದ್ರೆ ಸಕ್ಕರೆ ಯಾರು ತಿನ್ಬಾರ್ದು. ಅದು ಒಂದು ವೇಸ್ಟ್ ಪದಾರ್ಥ, ಯಾವುದೇ ರೀತಿ ಪೋಷಕಾಂಶಗಳು ಇರಲ್ಲ, ಸ್ಲೋ ಪಾಯ್ಸನ್ ಆಗಿ ವರ್ಕ್ ಆಗುತ್ತೆ. ತುಂಬಾ ಚಿಕ್ಕ ಮಕ್ಕಳಿಗೆ ಆಡೆಡ್ ಶುಗರ್ ನ ಕೊಡೋದ್ರಿಂದ ಅವರಿಗೆ ದಂತ ಸಮಸ್ಯೆಗಳು ಬರುತ್ತೆ, ಕಫ ಕೆಮ್ಮು ಬರೋದಕ್ಕೆ ಮೂಲ ಕಾರಣ ಆಡೆಡ್ ಶುಗರ್. ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಡಯಾಬಿಟಿಕ್ ಪೇಷಂಟ್ ಆಗ್ತಾರೆ. ನಿಮಗ್ ಗೊತ್ತಿಲ್ದಲೆ ನೀವೇ ಮಕ್ಕಳನ್ನ ಡಯಾಬಿಟಿಕ್ ಪೇಷಂಟ್ ಮಾಡ್ತಾ ಇದ್ದೀರಾ, ನೆನ್ಪಿಟ್ಕೊಳ್ಳಿ. ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ಮಕ್ಕಳ ಡಾಕ್ಟರ್ನ ಒಂದ್ಸಲ ಕನ್ಸಲ್ಟ್ ಮಾಡಿ. ಅವರೇ ಹೇಳ್ತಾರೆ ಮಕ್ಕಳಿಗೆ ಗ್ರೈಪ್ ವಾಟರ್ ಕೊಡಬಾರ್ದು, ಸಕ್ಕರೆ ಕೊಡಬಾರ್ದು ಅಂತ. ಮೇಡಮ್, ಗ್ರೈಪ್ ವಾಟರ್ ಕೊಡಬೇಡಿ ಅಂತೀರಾ? ಹಾಗಾದ್ರೆ ಮಕ್ಕಳ ಗ್ಯಾಸ್ ಪ್ರಾಬ್ಲಮ್ಗೆ, ಕೋಲಿಕ್ ಪೇನ್, ಹೊಟ್ಟೆ ನೋವಿಗೆ ಏನ್ ಮಾಡ್ಬೇಕು? ಮಕ್ಕಳು ಅಳ್ತಾ ಇದ್ರೆ ಸುಮ್ನಿರ್ಬೇಕಾ ಅಂದ್ರೆ ಅದಕ್ಕೂ ಮನೆ ಮದ್ದು ಹೇಳ್ತೀನಿ ಬನ್ನಿ. ಪ್ರತಿದಿನ ಮಕ್ಕಳಿಗೆ ಆಯಿಲ್ ಮಸಾಜ್ ಮಾಡಿ. ಹುಡ್ ಪ್ರೆಸ್ಡ್ ಗಾಣದಿಂದ ತೆಗೆದಿರುವಂತ ಶುದ್ಧವಾದ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ಮಾತ್ರನೇ ಮಸಾಜ್ ಮಾಡಿ. ಮಾರ್ಕೆಟ್ ಅಲ್ಲಿ ತುಂಬಾ ತರದ ಮಸಾಜ್ ಆಯಿಲ್ಗಳು ಸಿಗುತ್ತೆ, ಅವು ಬೇಡ, ಗಾಣದ ಎಣ್ಣೆನೆ ಬಳಸಿ. ಎಣ್ಣೆ ಮಸಾಜ್ ಮಾಡ್ಬೇಕಾದ್ರೆ ಮೇನ್ ಆಗಿ ಹೊಟ್ಟೆ ಭಾಗದಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮತ್ತು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಚೆನ್ನಾಗಿ ಮಸಾಜ್ ಮಾಡಿ. ಮಕ್ಕಳಿಗೆ ಸೈಕ್ಲಿಂಗ್ ಎಕ್ಸರ್ಸೈಸ್ ನ ಕಂಪಲ್ಸರಿ ಮಾಡಿಸ್ಬೇಕು. ಮಕ್ಕಳ ಕೈ ಕಾಲ್ಗಳನ್ನ ಚೆನ್ನಾಗಿ ಅಲ್ಗಾಡ್ಸೋ ತರ ಎಕ್ಸರ್ಸೈಸ್ ಮಾಡಿಸಿ. ಮಕ್ಕಳು ಕೈಯಿಂದ ಕಾಲು ಹಿಡ್ಕೊಳ್ಳೋ ತರ ಅಂದ್ರೆ ಬೇಬಿ ರಿಲ್ಯಾಕ್ಸಿಂಗ್ ಪೋಸ್ ನ ಮಾಡಿಸಿ. ಫ್ರೀ ಆಗಿ ಮಕ್ಕಳನ್ನ ಸ್ವಲ್ಪ ಹೊತ್ತು ಆಟಾಡೋದಕ್ಕೆ ಬಿಡಿ. ಅದರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ, ಗ್ಯಾಸ್ ಪ್ರಾಬ್ಲಮ್ ಎಲ್ಲ ಸರಿ ಹೋಗುತ್ತೆ. ಮೇನ್ ಆಗಿ ಮಾಡ್ಬೇಕಾಗಿರೋದು, ಹಾಲು ಕುಡಿಸಿದ್ಮೇಲೆ ಮಕ್ಕಳಿಗೆ ತೇಗ್ಸಿ. ನೀವು ತಾಯಿ ಹಾಲೇ ಕೊಡ್ತಿರ್ಬೋದು, ಅಥವಾ ಫಾರ್ಮುಲಾ ಮಿಲ್ಕ್ ಕೊಡ್ತಿದ್ರು, ಅಥವಾ ಬೇರೆ ಹಾಲು ಕೊಡ್ತಿದ್ರು. ಮಗು ಹಾಲು ಕುಡಿದ್ಮೇಲೆ ಮಗುನ ಎತ್ಕೊಂಡು ಚೆನ್ನಾಗಿ ಬೆನ್ನಿನ ಸವರಿ. ಮಗುನ ಎತ್ಕೊಂಡು ನಿಮ್ಮ ಶೋಲ್ಡರ್ ಮೇಲೆ ಹಾಕೊಳ್ಳಿ. ನಿಮ್ಮ ಶೋಲ್ಡರ್ ಮೇಲೆ ಮಗು ಹೊಟ್ಟೆ ಇರಬೇಕು,
ಮೇಲಿಂದ ಕತ್ತಿನ ಭಾಗದಿಂದ ಕೆಳಗೆ ಭಾಗಕ್ಕೆ ಬೆನ್ನನ್ನ ನಿಧಾನವಾಗಿ ಸವರಿ. ಎಲ್ಲಿವರೆಗೂ? ಮಗುಗೆ ತೇಗು ಬರೋವರೆಗೂ. ಹಾಗೆ ಮಾಡೋದ್ರಿಂದ ಮಗು ಕುಡಿದ ಹಾಲು ಚೆನ್ನಾಗಿ ಜೀರ್ಣ ಆಗತ್ತೆ, ಗ್ಯಾಸ್ ಪ್ರಾಬ್ಲಮ್ ಬರಲ್ಲ, ಅಜೀರ್ಣ ಆಗಲ್ಲ. ನಾನು ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದ್ರ ಜೊತೆಗೆ ಮನೆಯಲ್ಲಿ ಗ್ಯಾಸ್ ಪ್ರಾಬ್ಲಮ್, ಕೋಲಿಕ್ ಪೇನು ಕಡಿಮೆ ಮಾಡೋದಕ್ಕೆ ತುಂಬಾ ಚಿಕ್ಕ ಟಿಪ್ ಹೇಳ್ತೀನಿ. ಮನೆಯಲ್ಲಿ ಇಂಗು ಇರುತ್ತಲ್ವಾ, ಶುದ್ಧವಾದ ಇಂಗು ಪುಡಿನ ತಗೊಳ್ಳಿ. ಒಂದು ಚಿಟಿಕೆ ಅಷ್ಟು ತಗೊಳ್ಳಿ ಸಾಕು. ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರ್ನ ಹಾಕಿ ಕಲಸಿ ಪೇಸ್ಟ್ ಮಾಡ್ಕೊಳ್ಳಿ. ತುಂಬಾ ನೀರ್ ಮಾಡ್ಬಿಡಿ, ಪೇಸ್ಟ್ ತರ ಮಾಡ್ಕೊಳ್ಳಿ. ಅದನ್ನ ಮಗುವಿನ ಹೊಕ್ಕಳಿನ ಸುತ್ತ ಹಚ್ಚಿ ನಿಧಾನವಾಗಿ ಮಸಾಜ್ ಮಾಡಿ. 5ರಿಂದ 10 ನಿಮಿಷದಲ್ಲಿ ಮಗುಗೆ ಗ್ಯಾಸ್ ಪ್ರಾಬ್ಲಮ್ ಹೋಗುತ್ತೆ. ತಾಯಂದಿರೆ ಒಂದು ನೆನ್ಪಿಟ್ಕೊಳ್ಳಿ, ಮಗು ತುಂಬಾ ಕಾರಣಕ್ಕೆ ಅಳುತ್ತೆ. ಕೆಲವು ಸಲ ಪಾಪು ತುಂಬಾ ಶೆಕೆ ಆದ್ರೂ ಅಳುತ್ತೆ, ಪಾಪು ಬಟ್ಟೆ ಟೈಟ್ ಆಗಿದ್ರು ಅಳುತ್ತೆ, ಪಾಪು ಬಟ್ಟೆಲಿ ಏನಾರ ಚುಚ್ಕೋತಾ ಇದ್ರು ಅಳುತ್ತೆ, ಅಂದ್ರೆ ಬಟ್ಟೆ ಸರಿ ಇಲ್ದಿದ್ರು ಅಳುತ್ತೆ, ಪಾಪು ಮಲ್ಗೋ ಪ್ಲೇಸಲ್ಲಿ ಯಾವ್ದಾರ ಹುಳ ಇದ್ರು ಅದ್ ಕಚ್ಚಿದ್ರು, ಸೊಳ್ಳೆ ಕಚ್ಚಿದ್ರು, ಇರುವೆ ಕಚ್ಚಿದ್ರು ಅಳುತ್ತೆ. ಪಾಪು ಮಲ್ಗೋ ಪೊಸಿಷನ್ ಸರಿ ಇಲ್ಲ ಅಂದ್ರು, ಕತ್ತು ಸ್ವಲ್ಪ ಕ್ರಾಸ್ ಆಗಿದ್ರು ಅದಕ್ಕೆ ನೋವು ಬಂದು ಅಳುತ್ತೆ. ಪಾಪು ಮಲ್ಗೋ ಪೊಸಿಷನ್ ಕರೆಕ್ಟ್ ಆಗಿದೆಯೋ ನೋಡ್ಕೊಳ್ಳಿ. ಪಾಪುಗೆ ಸರಿಯಾಗಿ ನಿದ್ರೆ ಇಲ್ಲ ಅಂದ್ರೂ ಅಳುತ್ತೆ, ಜೋರಾಗಿ ಸೌಂಡ್ ಬಂದ್ರೆ ಹೆದರಿ ಅಳುತ್ತೆ. ಡೈಪರ್ನ ಜಾಸ್ತಿ ಹೊತ್ತು ಹಾಕ್ಬೇಡಿ, ಡೈಪರ್ ರ್ಯಾಶ್ಗೂ ಅಳುತ್ತೆ. ಸುಸು ಮಾಡಿದಾಗ ಒದ್ದೆ ಆದ್ರೂ ಅಳುತ್ತೆ, ಟಾಯ್ಲೆಟ್ ಮಾಡಿದ್ರು ಅಳುತ್ತೆ. ಹೀಗೆ ಮಕ್ಕಳು ಅಳೋದಕ್ಕೆ ತುಂಬಾ ಕಾರಣ ಇರುತ್ತೆ. ನೀವು ಪಾಪು ಏನಕ್ಕೆ ಅಳ್ತಾ ಇದೆ ಅಂತ ತಿಳ್ಕೊಳ್ಳೋದ್ ಬಿಟ್ಟು ಪಾಪು ಅತ್ತ ತಕ್ಷಣ ಗ್ರೈಪ್ ವಾಟರ್ ತಗೊಬಂದು ಬಾಯಲ್ಲಿ ಹಾಕ್ಬಿಟ್ರೆ ಪಾಪು ಮತ್ತಿನಿಂದ ಮಲಗುತ್ತೆ. ಪಾಪು ಹೊಟ್ಟೆ ನೋವು ಕಡಿಮೆ ಆಗ್ಬೋದು, ಆದ್ರೆ ಅದರಿಂದ ಆಗುವಂತ ದುಷ್ಪರಿಣಾಮ ತುಂಬಾ ವರ್ಷಗಳ ಕಾಲ ಇರುತ್ತೆ. ಮಕ್ಕಳು ಬೆಳೀತಾ ಬೆಳೀತಾ ತುಂಬಾ ತೊಂದರೆಗೆ ಒಳಗಾಗ್ತಾರೆ. ನೀವು ಗ್ರೈಪ್ ವಾಟರ್ನ ಒಂದ್ಸಲ ಅಭ್ಯಾಸ ಮಾಡಿಸಿದ್ರೆ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಏನಕ್ಕೆ ಅಂದ್ರೆ ಅದರಲ್ಲಿ ಆಡೆಡ್ ಶುಗರ್ ಇದೆ. ಸಕ್ಕರೆ ಒಂದು ಅಡಿಕ್ಷನ್. ಸಕ್ಕರೆ, ಆಲ್ಕೋಹಾಲು, ಸೋಡಿಯಂ ಬೈಕಾರ್ಬೋನೇಟ್ ಈ ರೀತಿಯ ಕೆಟ್ಟ ಪದಾರ್ಥಗಳು ಇರುವಂತ ಗ್ರೈಪ್ ವಾಟರ್ನ ಮಕ್ಕಳಿಗೆ ಕುಡಿಸಿ ಅವರ ಆರೋಗ್ಯನ ಹಾಳು ಮಾಡಬೇಡಿ. ಚಿಕ್ಕ ವಯಸ್ಸಿನಲ್ಲಿ ಡಯಾಬಿಟಿಕ್ ಪೇಷಂಟ್ಸ್ ಮಾಡಬೇಡಿ. ಇದು ಗ್ರೈಪ್ ವಾಟರ್ ಬಗ್ಗೆ ನನ್ನ ಅಭಿಪ್ರಾಯ. ನಿಜ ಹೇಳೋದು ನನ್ನ ಕರ್ತವ್ಯ, ಫಾಲೋ ಮಾಡೋದು ಬಿಡೋದು ನಿಮ್ಮ ಇಷ್ಟ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಗ್ರೈಪ್ ವಾಟರ್ ಕೊಡ್ತಾ ಇದ್ದೀರಾ ಮಕ್ಕಳಿಗೆ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್, ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.